ಒಂದು ಕಾಲದಲ್ಲಿ ಇಡೀ ಜಗತ್ತಿನ ಆರ್ಥಿಕ ಶಕ್ತಿ ಕೇಂದ್ರವಾಗಿದ್ದ ನಮ್ಮ ಭಾರತ ದೇಶ ಹೇಗೆ ವಿದೇಶಿ ಆಳ್ವಿಕೆಗೆ ಸಿಲುಕಿತು? ಅಬ್ಬಾ, ತನ್ನ ಅಪಾರ ಸಂಪತ್ತು, ಸಂಸ್ಕೃತಿ, ವ್ಯಾಪಾರಕ್ಕೆ ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದ್ದ ಒಂದು ದೇಶದ ಕಥೆ ಕೆಲವೇ ನೂರು ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಬನ್ನಿ, ಈ ದೊಡ್ಡ ಬದಲಾವಣೆಯ ಹಿಂದಿನ ಕಥೆ ಏನು ಅಂತ ಒಟ್ಟಿಗೆ ನೋಡೋಣ. ಸರಿ, ಈ ವಿಷಯದ ಒಳಗೆ ಹೋಗೋಕ್ ಮುಂಚೆ ಈ ಚಿತ್ರವನ್ನ ಒಂದ್ಸಲ ಸರಿಯಾಗಿ ಗಮನಿಸಿ. ಇದು 1778ರಲ್ಲಿ ಬಿಡಿಸಿರುವ ಒಂದು ಫೇಮಸ್ ಪೇಂಟಿಂಗ್. ಇದರಲ್ಲಿ ಬ್ರಿಟನ್ ಮತ್ತು ಪೂರ್ವ ದೇಶಗಳ ನಡುವಿನ ಸಂಬಂಧವನ್ನ ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಆದರೆ ಈ ಚಿತ್ರದ ನಿಜವಾದ ಅರ್ಥ ಏನು? ಈ ಪ್ರಶ್ನೆಯನ್ನ ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ. ಇದರ ಉತ್ತರ ನಮ್ಗೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಸಿಗತ್ತೆ. ಈ ಇಡೀ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕೆಲವೊಂದು ಮುಖ್ಯ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಮೊದಲನೇದಾಗಿ, ಈ ವಸಾಹತುಶಾಹಿ ಅಂದ್ರೆ ಏನು? ಎರಡನೇದು, ಯುರೋಪಿಯನ್ ಶಕ್ತಿಗಳಿಗೆ ಭಾರತದ ಮೇಲೆ ಯಾಕೆ ಅಷ್ಟೊಂದು ಆಸಕ್ತಿ ಬಂತು? ಹಾಗೆ ಅವ್ರು ಬರೋಕೆ ಮುಂಚೆ ಭಾರತ ಹೇಗಿತ್ತು? ಮತ್ತೆ ಬ್ರಿಟಿಷರ ಆಡಳಿತ ನಮ್ಮ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು? ಈ ಪ್ರಶ್ನೆಗಳೇ ನಮ್ಮ ಇವತ್ತಿನ ಚರ್ಚೆಗೆ ದಾರಿದೀಪ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ವಸಾಹತುಶಾಹಿ ಅಂದ್ರೆ ಕೊಲೋನಿಯಲಿಸಂ ಅಂದ್ರೆ ನಿಜವಾಗಿ ಏನು? ಮತ್ತೆ ಅಷ್ಟೊಂದು ಸಿರಿವಂತವಾಗಿದ್ದ ಭಾರತ ಹೇಗೆ ವಿದೇಶಿ ಶಕ್ತಿಗಳ ಟಾರ್ಗೆಟ್ ಆಯಿತು ಅನ್ನೋದನ್ನ ನೋಡೋಣ. ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ವಸಾಹತುಶಾಹಿ ಅಂದ್ರೆ ಒಂದು ಪವರ್ಫುಲ್ ದೇಶ ಇನ್ನೊಂದು ದೇಶವನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಅಲ್ಲಿ ತನ್ನದೇ ಆದ ಕಾನೂನು, ತನ್ನದೇ ಆರ್ಥಿಕತೆ, ತನ್ನದೇ ಕಲ್ಚರ್, ಹೀಗೆ ಎಲ್ಲವನ್ನೂ ಹೇರೋದು. ಅಂದ್ರೆ ಇದು ಬರೀ ರಾಜಕೀಯ ಹಿಡಿತ ಅಲ್ಲ, ಬದಲಿಗೆ ಒಂದು ನಾಡಿನ ಆತ್ಮದ ಮೇಲಿನ ಸಂಪೂರ್ಣ ಹಿಡಿತ. ಈಗ ಸ್ಕ್ರೀನ್ ಮೇಲೆ ನೋಡಿ, ಇದು ನಿಜಕ್ಕೂ ನಮ್ ಕಣ್ಣು ತೆರೆಸುವಂಥ ವಿಷಯ. ಯುರೋಪಿಯನ್ನರು ಭಾರತಕ್ಕೆ ಕಾಲಿಡೋಕೆ ಮುಂಚೆ ನಮ್ಮ ದೇಶದ ಆರ್ಥಿಕ ಶಕ್ತಿ ಎಷ್ಟಿತ್ತು ಗೊತ್ತಾ? 16ನೇ ಶತಮಾನದವರೆಗೂ ಇಡೀ ಜಗತ್ತಿನ ಒಟ್ಟು ಆರ್ಥಿಕ ಉತ್ಪಾದನೆ ಅಂದ್ರೆ ವರ್ಲ್ಡ್ ಜಿಡಿಪಿಲಿ ಭಾರತದ ಪಾಲು ಸುಮಾರು 25%. ಅಂದ್ರೆ ಇಡೀ ಪ್ರಪಂಚದ 1/4 ಭಾಗದಷ್ಟು ಸಂಪತ್ತು ಇಲ್ಲೇ ಇತ್ತು. ಚೀನಾ ಜೊತೆಗೆ ಭಾರತವೇ ಜಗತ್ತಿನ ಅತಿ ದೊಡ್ಡ ಎಕನಾಮಿಕ್ ಪವರ್ ಆಗಿತ್ತು. ಇಂಥ ಅಪಾರವಾದ ಸಂಪತ್ತೇ ಯುರೋಪಿಯನ್ ಶಕ್ತಿಗಳ ಕಣ್ಣು ಕುಕ್ಕಿದ್ದು. ಭಾರತದ ಈ ಅಗಾಧ ಸಂಪತ್ತು ಯುರೋಪಿನಲ್ಲಿ ಒಂದು ದೊಡ್ಡ ರೇಸ್ನ ಶುರು ಮಾಡಿತ್ತು. ಅಂದ್ಹಾಗೆ ಭಾರತಕ್ಕೆ ಮೊದಲು ಬಂದಿದ್ದು ಬ್ರಿಟಿಷರಲ್ಲ, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಹೀಗೆ ಯುರೋಪಿನ ಹಲವು ದೇಶಗಳು ಭಾರತದ ಮಸಾಲೆ ಪದಾರ್ಥಗಳು, ಹತ್ತಿ ಬಟ್ಟೆ, ಈ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸೋಕೆ ಪೈಪೋಟಿಗೆ ಇಳ್ದಿದ್ವು. ಈ ಟೈಮ್ ಲೈನ್ ನೋಡಿದ್ರೆ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 1498ರಲ್ಲಿ ವಾಸ್ಕೋ ಡ ಗಾಮ ಬಂದಾಗಿನಿಂದ ಹಿಡಿದು ಮುಂದಿನ ಸುಮಾರು 250 ವರ್ಷ ಯುರೋಪಿಯನ್ ಶಕ್ತಿಗಳ ನಡುವೆ ನಿರಂತರವಾದ ಪೈಪೋಟಿ. ಆದ್ರೆ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸಿದ್ದು 1757ರ ಪ್ಲಾಸಿ ಕದನ. ಆ ಒಂದು ಗೆಲುವಿನ ನಂತರ ಬ್ರಿಟಿಷರು ನಿಧಾನವಾಗಿ ಉಳಿದವರನ್ನೆಲ್ಲ ಸೈಡಿಗೆ ಸರಿಸಿ ಭಾರತದ ಮೇಲೆ ತಮ್ಮ ಹಿಡಿತವನ್ನ ಬಿಗಿಗೊಳಿಸೋಕೆ ಶುರು ಮಾಡಿದ್ರು. ಯುರೋಪಿಯನ್ನರು, ಅದರಲ್ಲೂ ಫ್ರೆಂಚರು ಮತ್ತು ಬ್ರಿಟಿಷರು, ಭಾರತದಲ್ಲೇ ತಮ್ಮ ಬಲವನ್ನ ಹೆಚ್ಚಿಸ್ಕೊಳ್ಳೋಕೆ ಒಂದು ಜಾಣತನದ ಐಡಿಯಾ ಮಾಡಿದ್ರು. ಅದೇ ಸಿಪಾಯಿಗಳ ನೇಮಕಾತಿ. ಅಂದ್ರೆ ನಮ್ಮದೇ ದೇಶದ ಯುವಕರಿಗೆ ಯುರೋಪಿಯನ್ ಸ್ಟೈಲ್ ಮಿಲಿಟರಿ ಟ್ರೈನಿಂಗ್ ಕೊಟ್ಟು ಅವರನ್ನೇ ತಮ್ಮ ಸೈನ್ಯಕ್ಕೆ ಸೇರ್ಸ್ಕೊಳ್ಳೋದು. ಯೋಚನೆ ಮಾಡಿ, ಕಡಿಮೆ ಖರ್ಚು, ನಮ್ಮದೇ ಜನ, ನಮ್ಮ ನೆಲದ ಬಗ್ಗೆ ಅವರಿಗೆ ಚೆನ್ನಾಗ್ ಗೊತ್ತು. ಎಂಥ ಸ್ಟ್ರಾಟಜಿ ಅಲ್ವಾ? ಸರಿ, ಈಗ ಬರೋಣ ಈ ಕಥೆಯ ಅಸಲಿ ಹೀರೋ, ಅಲ್ಲ ವಿಲನ್ ಕಡೆಗೆ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಕೇವಲ ವ್ಯಾಪಾರ ಮಾಡೋಕೆ ಅಂತ ಬಂದಿದ್ದ ಒಂದು ಪ್ರೈವೇಟ್ ಕಂಪನಿ ಹೇಗೆ ಹಂತ ಹಂತವಾಗಿ ಇಡೀ ಭಾರತ ದೇಶದ ಆಡಳಿತಗಾರನಾಗಿ ಬದಲಾಯಿತು. ಇದು ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಿಗೆ ತುಂಬಾನೇ ಲೆಕ್ಕಾಚಾರದಿಂದ ಕೂಡಿದ ಒಂದು ಪಯಣವಾಗಿತ್ತು. ಅವರ ಯಶಸ್ಸಿನ ಸೀಕ್ರೆಟ್ ಅದನ್ನ ಕೇವಲ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೋದು: ಒಡೆದು ಆಳುವುದು, ಅಂದ್ರೆ ಡಿವೈಡ್ ಆ್ಯಂಡ್ ರೂಲ್. ನಮ್ಮ ರಾಜರ ನಡುವೆ ಇದ್ದ ಸಣ್ಣಪುಟ್ಟ ಜಗಳಗಳು, ಅಸೂಯೆ, ಅಧಿಕಾರದ ಆಸೆ, ಇದನ್ನೇ ತಮಗೆ ಬೇಕಾದ ಹಾಗೆ ಬಳಸ್ಕೊಂಡು ಒಬ್ಬರನ್ನ ಇನ್ನೊಬ್ಬರ ಮೇಲೆ ಎತ್ತಿಕಟ್ಟಿ ತಮ್ಮ ಅಧಿಕಾರವನ್ನ ವಿಸ್ತರಿಸ್ತಾ ಹೋದ್ರು. ಆ ಒಡೆದು ಆಳುವ ನೀತಿಗೆ ಪ್ಲಾಸಿ ಕದನ ಒಂದು ಪರ್ಫೆಕ್ಟ್ ಉದಾಹರಣೆ. ಇಲ್ಲಿ ಬ್ರಿಟಿಷರ ಸೈನಿಕ ಶಕ್ತಿಗಿಂತ ಅವರ ಕುತಂತ್ರವೇ ಜಾಸ್ತಿ ಕೆಲ್ಸ ಮಾಡಿದ್ದು. ಬಂಗಾಳದ ನವಾಬ ಸಿರಾಜುದ್ದೌಲನ ಸೇನಾಧಿಪತಿ ಮೀರ್ ಜಾಫರ್ನಿಗೆ ನಿನಗೇ ನವಾಬ ಪಟ್ಟ ಕೊಡ್ತೀವಿ ಅಂತ ಆಸೆ ತೋರಿಸಿದ್ರು. ಯುದ್ಧದ ಸಮಯದಲ್ಲಿ ನೀನು ಸುಮ್ನೆ ಇದ್ಬಿಡು ಅಂದ್ರು. ಇದೊಂದು ಯುದ್ಧ ಅನ್ನೋದಕ್ಕಿಂತ ಒಂದು ದೊಡ್ಡ ಮೋಸದ ಆಟವಾಗಿತ್ತು. ಈ ಗೆಲುವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಹಾಕಿಬಿಟ್ಟು. ಕೇವಲ ಯುದ್ಧ ಮತ್ತು ಪಿತೂರಿ ಅಷ್ಟೇ ಅಲ್ಲ, ಬ್ರಿಟಿಷರು ಕಾನೂನನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡ್ರು. ಅದಕ್ಕೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಒಂದು ದೊಡ್ಡ ಉದಾಹರಣೆ.
ನಮ್ಮ ಸಂಪ್ರದಾಯದಲ್ಲಿ ರಾಜನಿಗೆ ಸ್ವಂತ ಮಕ್ಕಳಿಲ್ಲ ಅಂದ್ರೆ ದತ್ತು ತಗೊಂಡು ಅವರನ್ನ ಉತ್ತರಾಧಿಕಾರಿ ಮಾಡ್ಬೋದಿತ್ತು. ಆದ್ರೆ ಬ್ರಿಟಿಷರು ಇದನ್ನ ಒಪ್ಪಿಲಿಲ್ಲ. ಯಾವ ರಾಜನಿಗೆ ಸ್ವಂತ ಗಂಡು ಮಗ ಇಲ್ವೋ ಆ ರಾಜ್ಯ ನೇರವಾಗಿ ಬ್ರಿಟಿಷರ ಪಾಲಾಗ್ಬೇಕು ಅಂತ ಕಾನೂನು ತಂದ್ರು. ಇದ್ರಿಂದ ಎಷ್ಟೋ ರಾಜ್ಯಗಳು ಸುಲಭವಾಗಿ ಅವರ ಕೈವಶವಾದ. ಬ್ರಿಟಿಷರ ಈ ಗೆಲುವು ಮತ್ತು ಸಾಮ್ರಾಜ್ಯ ವಿಸ್ತರಣೆಯ ಹಿಂದೆ ಒಂದು ಕರಾಳ ಸತ್ಯ ಅಡಗಿತ್ತು. ಈ ಸಾಮ್ರಾಜ್ಯ ಕಟ್ಟೋಕೆ ಭಾರತ ತೆತ್ತ ಬೆಲೆ ಅಷ್ಟಿಷ್ಟಲ್ಲ. ಅವರ ಆಡಳಿತ ದೇಶವನ್ನ ತೀವ್ರವಾದ ಕ್ಷಾಮ, ಬಡತನ ಮತ್ತು ಹಿಂದೆಂದೂ ಕಂಡರಿಯದಂತಹ ಆರ್ಥಿಕ ಶೋಷಣೆಗೆ ತಳ್ಳಿಬಿಡ್ತು. ಬನ್ನಿ, ಈ ಆಳ್ವಿಕೆಯ ಕರಾಳ ಮುಖವನ್ನ ಒಂದೊಂದಾಗಿ ನೋಡೋಣ. ಆಗಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್ ಹೇಳಿದ ಈ ಒಂದು ಮಾತು, ಇದು ಆಗಿನ ಪರಿಸ್ಥಿತಿ ಎಷ್ಟೊಂದು ಘೋರವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಾಕು. ಒಂದು ಕಾಲದಲ್ಲಿ ಇಡೀ ಜಗತ್ತಿಗೆ ಬಟ್ಟೆ ಪೂರೈಕೆ ಮಾಡ್ತಿದ್ದ ನಮ್ಮ ನೇಕಾರರು ಬ್ರಿಟನ್ನ ಮಿಲ್ ಬಟ್ಟೆಗಳ ಸ್ಪರ್ಧೆ ತಾಳಲಾರದೆ ವ್ಯವಸ್ಥಿತವಾಗಿ ನಾಶವಾದ್ರು. ಲಕ್ಷಾಂತರ ಜನ ಬೀದಿಗೆ ಬಿದ್ರು. ಕಂಪನಿ ಆಡಳಿತದ ಆರಂಭದಲ್ಲೇ ನಡೆದ ಒಂದು ಭಯಾನಕ ದುರಂತ ಅಂದ್ರೆ 1770ರ ಬಂಗಾಳದ ಕ್ಷಾಮ. ಇದು ಕೇವಲ ಮಳೆ ಬರದೇ ಆದ ಬರಗಾಲ ಆಗಿರ್ಲಿಲ್ಲ. ಕಂಪನಿಯ ದುರಾಸೆಯ ತೆರಿಗೆ ನೀತಿಗಳು ಮತ್ತು ಧಾನ್ಯ ಸಂಗ್ರಹಣೆಯಿಂದ ಪರಿಸ್ಥಿತಿ ಕೈಮೀರಿ ಹೋಯಿತು. ಅಂದಾಜಿನ ಪ್ರಕಾರ ಸುಮಾರು 1 ಕೋಟಿ ಜನರು. ಯೋಚನೆ ಮಾಡಿ, ಅಂದಿನ ಬಂಗಾಳದ ಜನಸಂಖ್ಯೆಯ 1/3 ಜನರು ಹಸಿವಿನಿಂದ ಸತ್ತುಹೋದ್ರು. ಇದೊಂದು ಮಾನವ ನಿರ್ಮಿತ ದುರಂತವಾಗಿತ್ತು. ಈ 2 ಚಿತ್ರಗಳು ನಿಜಕ್ಕೂ ಮನಸ್ಸಿಗೆ ಚುಚ್ಚುತ್ತೆ. 1877ರಲ್ಲಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಕ್ಷಾಮ. ಈ ಬಲಗಡೆ ಚಿತ್ರದಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಜನ ಹಸಿವಿನಿಂದ ಎಲ್ಗೂಡಾಗಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಎಡಗಡೆ ಚಿತ್ರದಲ್ಲಿ ಮದ್ರಾಸ್ ಬಂದರ್ನಿಂದ ಧಾನ್ಯದ ಮೂಟೆಗಳನ್ನ ಇಂಗ್ಲೆಂಡ್ಗೆ ರಫ್ತು ಮಾಡಲಾಗ್ತಿತ್ತು. ಅಂದ್ರೆ ಇಲ್ಲಿನ ಜನ ಸಾಯ್ತಿದ್ರೂ ಪರವಾಗಿಲ್ಲ, ಅವರಿಗೆ ಲಾಭ ಮಾತ್ರ ಮುಖ್ಯವಾಗಿತ್ತು. ಹಾಗಾದ್ರೆ ಒಟ್ಟು ಎಷ್ಟು ಸಂಪತ್ತು ನಮ್ಮ ದೇಶದಿಂದ ಹೋಯಿತು? ಕೇಳಿದ್ರೆ ಶಾಕ್ ಆಗುತ್ತೆ. ಇತಿಹಾಸಕಾರರು ಮಾಡಿರೋ ಒಂದು ಅಂದಾಜಿನ ಪ್ರಕಾರ 1765ರಿಂದ 1938ರವರೆಗೆ ಬ್ರಿಟಿಷರು ಭಾರತದಿಂದ ಸಾಗಿಸಿದ ಸಂಪತ್ತಿನ ಇವತ್ತಿನ ಮೌಲ್ಯ ಸುಮಾರು $45 ಟ್ರಿಲಿಯನ್. ಈ ನಂಬರ್ ಎಷ್ಟು ದೊಡ್ಡದು ಅಂದ್ರೆ ನಮ್ಗೆ ಅದನ್ನ ಊಹೆ ಮಾಡ್ಕೊಳ್ಳೋಕು ಕಷ್ಟ. ಈ ಹಣ ನಮ್ಮ ದೇಶದಲ್ಲೇ ಉಳಿದಿದ್ರೆ ಭಾರತದ ಕತೆಯೇ ಬೇರೆ ಇರ್ತಿತ್ತು. ಸಂಪತ್ತನ್ನ ಲೂಟಿ ಮಾಡಿದ್ದು ಒಂದ್ಕಡೆ ಆದ್ರೆ ಬ್ರಿಟಿಷರು ಅಷ್ಟಕ್ಕೆ ನಿಲ್ಲಿಲ್ಲ. ಅವರು ಭಾರತದ ಸಮಾಜ ಮತ್ತು ಆಡಳಿತದ ಮೂಲ ಅಡಿಪಾಯವನ್ನೇ ಬದಲಾಯಿಸೋಕೊಟ್ರು. ಹಳೆಯ ವ್ಯವಸ್ಥೆಗಳನ್ನ ಕೆಡವಿ ತಮ್ಮ ಆಡಳಿತಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಹೊಸ ಸಿಸ್ಟಮ್ ಕಟ್ಟಿದ್ರು. ಬ್ರಿಟಿಷರು ಬರೋದಕ್ಕೆ ಮುಂಚೆ ನಮ್ಮ ಹಳ್ಳಿಗಳು ತಮ್ಮ ಪಾಡಿಗೆ ತಾವು ಸ್ವತಂತ್ರವಾಗಿದ್ವು. ಅವುಗಳದ್ದೇ ಆದ ಆಡಳಿತ, ನ್ಯಾಯ ವ್ಯವಸ್ಥೆ ಇತ್ತು. ಅವುಗಳನ್ನ ಚಿಕ್ಕ ಗಣರಾಜ್ಯಗಳು ಅಂತಾನೇ ಕರೀತಿದ್ರು. ಆದ್ರೆ ಬ್ರಿಟಿಷರು ತಮ್ಮ ತೆರಿಗೆ ವಸೂಲಿಗೆ ಸುಲಭ ಆಗ್ಲಿ ಅಂತ ಈ ಇಡೀ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲು ಬಾಡಿದ್ರು. ಅವರ ಶಿಕ್ಷಣ ನೀತಿಯ ಹಿಂದೆಯೂ ಒಂದು ಪಕ್ಕಾ ಪ್ಲಾನ್ ಇತ್ತು. ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯನ್ನ ಬದಿಗೊತ್ತಿ ಇಂಗ್ಲಿಷ್ ಎಜುಕೇಷನ್ ತಂದ್ರು. ಅದರ ಮುಖ್ಯ ಉದ್ದೇಶ ನಮಗೆ ಜ್ಞಾನ ಕೊಡೋದಕ್ಕಿಂತ ಹೆಚ್ಚಾಗಿ ಬ್ರಿಟಿಷ್ ಆಡಳಿತಕ್ಕೆ ಬೇಕಾದ ಗುಮ್ಮಾಸ್ತರ ಪಡೆಯನ್ನ ಸೃಷ್ಟಿಸುವುದಾಗಿತ್ತು. ನೋಡೋಕೆ ಭಾರತೀಯರಾಗಿದ್ದು ಮನಸ್ಸಿನಿಂದ, ಆಲೋಚನೆಯಿಂದ ಬ್ರಿಟಿಷರ ಗುಲಾಮರಾಗಿರುವೊಂದು ವರ್ಗವನ್ನ ಅವರು ಸೃಷ್ಟಿಸಲು ಹೊರಟಿದ್ರು. ಸರಿ, ಈಗ ನೆನ್ಪಿದ್ಯಾ? ನಾವು ಈ ಚರ್ಚೆ ಶುರು ಮಾಡಿದಾಗ ಒಂದು ಪೇಂಟಿಂಗ್ ನೋಡಿದ್ವಿ. ಈಗ ಅದರ ಅಸಲಿ ಅರ್ಥ ಏನು ಅಂತ ನೋಡೋಣ ಬನ್ನಿ. ನೋಡಿ, ಬ್ರಿಟಾನಿಯಾ ಅಂದ್ರೆ ಬ್ರಿಟನ್ ಒಂದು ಎತ್ತರದ ಸಿಂಹಾಸನದ ಮೇಲೆ ಕುಳಿತಿದೆ. ಭಾರತ ಮತ್ತು ಚೀನಾವನ್ನ ಪ್ರತಿನಿಧಿಸೋ ವ್ಯಕ್ತಿಗಳು ಅವಳ ಕಾಲ ಕೆಳಗೆ ಕುಳಿತು ಸಂಪತ್ತನ್ನ ಅರ್ಪಿಸ್ತಿದ್ದಾರೆ. ಇದು 2 ದೇಶಗಳ ನಡುವಿನ ಸ್ನೇಹದ ಚಿತ್ರಣ ಅಲ್ಲ. ಬದಲಿಗೆ ಒಬ್ಬ ಯಜಮಾನ ತನ್ನ ಅಧೀನದಲ್ಲಿರೋವರಿಂದ ಸಂಪತ್ತನ್ನ ಕಸಿದುಕೊಳ್ತಿರೋ ದೃಶ್ಯ. ಇದು ವಸಾಹತುಶಾಹಿಯ ಶೋಷಣೆಯ ಇಡೀ ಕಥೆಯನ್ನ ಒಂದೇ ಒಂದು ಚಿತ್ರದಲ್ಲಿ ಹಿಡಿದಿಟ್ಟಿದೆ. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಏನು? ಸುಮಾರು 200 ವರ್ಷಗಳ ನೇರ ಆಳ್ವಿಕೆಯ ನಂತರ ಬ್ರಿಟಿಷರು ಭಾರತದ ಮೇಲೆ ಬಿಟ್ಟು ಹೋದ ಶಾಶ್ವತ ಪರಂಪರೆ ಯಾವುದು? ಅವರ ಆಡಳಿತದ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳು ಇವತ್ತಿಗೂ ನಮ್ಮ ಸಮಾಜ, ರಾಜಕೀಯ ಮತ್ತು ಆರ್ಥಿಕತೆಯಲ್ಲಿ ಹೇಗೆ ಜೀವಂತವಾಗಿವೆ? ಇದು ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ.